ಏನು ಊಟ ಮಾಡಬೇಕು, ಏನು ಕುಡಿಯಬೇಕು. ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯನ ಒಂದು ಚಿಂತೆ ಇದೆ, ಒಂದೇ ಅಲ್ಲ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಉಟ್ಕೋಬೇಕು, ನಾವು ಹ್ಯಾಂಗಿರ್ಬೇಕು ಎಂಬ ವಿಷಯದಾಗೆ ಪ್ರತಿಯೊಬ್ಬ ಮನುಷ್ಯನ ಒಂದು ಆ ವಿಷಯದಲ್ಲಿ ದೇವರು ನಮಗೆ ಮಾತಾಡ್ತಕ್ಕಂಥ ಈ ಪ್ರತಿಯೊಂದು ಮಾತು ನಮಗೆ ಸರಿಯಾದ ಅರ್ಥ ಆಗಪ್ಪರೆ ನಾವು ದೇವರಿಗೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಇದರ ಸತ್ಯತೆ ನಾವು ತಿಳುಗಳಿಗೆ ಜ್ಞಾನ ಕೊಡು ಪ್ರಭು ಅಂತ ನಾವೆಲ್ಲರೂ ಬೇಡ್ಕೊಂಬರಿ, ಪ್ರಾರ್ಥನಾ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ಇಲ್ಲಿವರೆಗೆ ಆರಾಧನ ಮೂಲಕವಾಗಿ ಪ್ರಭು ನೀವು ಮಹಿಮೆ ಹೊಂದ್ಕೊಂಡಿರಿ, ನಮಗೆ ಸ್ತೋತ್ರವಾಗಲಿ. ಅಯ್ಯ ವಾಕ್ಯದ ಮೂಲಕ ನಮ್ಮ ಮಧ್ಯದಾಗಿ ನೀವಿದ್ದು ಮಾತಾಡಿ ಪ್ರಭು ನಮ್ಮೆಲ್ಲರಿಗೆ ಪ್ರಭು ಬಲಪಡಿಸಿ ಆತ್ಮಿಕ ಜ್ಞಾನ ಹೊಂದ್ಕೊಂಡು ಆತ್ಮದ ರೀತಿಯಲ್ಲಿ ಪ್ರಭು ನಾವೆಲ್ಲರೂ ಸ್ವಾಮಿ ನಿಮ್ಮ ಅನೀತಿ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಟ್ಟು ಸಹಾಯ ಮಾಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಮೊಟ್ಟ ಮೊದಲಾಗಿ ಮನುಷ್ಯಗ ಇದು ಒಂದೇ ಚಿಂತೆ ಅದ, ಏನು ಬೇರೆ ಯಾವ್ದಾರ ಚಿಂತೆ ಅದ? ಆದಾಮ ಅವಳಗೆ ಏನ್ ಚಿಂತೆ ಇತ್ತು? ಆದಾಮಗ ಅವಳಗ ಚಿಂತೆ ಏನಿತ್ತು? ಇದು ಒಂದೇ ಚಿಂತೆ ಇತ್ತು. ಏನ್ ಬೇರೆ ಯಾಕೈತಿ? ಏನ್ ಉಣ್ಬೇಕು, ಹ್ಯಾಂಗ್ ಉಣ್ಬೇಕು, ಇದು ಒಂದೇ ಚಿಂತೆ ಇತ್ತು ಅಲ್ಲ. ಏನ್ ಉಣ್ಬೇಕು, ಏನ್ ಕುಡಿಬೇಕು, ಈ ಒಂದೇ ಚಿಂತೆ ಇತ್ತು. ಮೂರನೇದು ಏನಾಗ್ಯದ ಅಂತಂದ್ರ ನಾವು ಏನು ಹೊಂದ್ಕೋಬೇಕು. ಇದು ಯಾವಾಗ ಬಂತದ ಅಂತಂದ್ರೆ ಯಾವಾಗಾದ್ರೂ ನಾವು ದೇವ್ರ ಮಾತು ಕೇಳದಪ್ಲೆ ದೇವರಿಂದ ನಾವು ದೂರ ಆಗಿದ್ದೆವು, ಅವಾಗ ನಾವು ಏನು ಹೊತ್ಕೋಬೇಕು, ಏನು ಉಟ್ಕೋಬೇಕು ಎಂಬ ಆಲೋಚನೆಗಳು ಅವಾಗ ನಮಗೆ ಬರ್ಲಕ್ಕೆ ಏನಂತಂದ್ರ ಇದು ನಿಜವಾಗ್ಲು ದೇವ್ರ ಮಾತಿಗೆ ಎಷ್ಟು ಸಮರ್ಥಿ ಆಗ್ಯಾರ. ಈ ಸಮರ್ಥಾಗ ನೋಡ್ಬೇಕಾದ್ರೆ ಈ ರೀತಿಯಾಗಿ ಹೇಳ್ದ ಹೋದರೆ ಏನು ಹುಟ್ಟಿಕೊಂಡು ಹೊತ್ಕೋಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಯಾರಂತ್ರಿ ಅಜ್ಞಾನಿಗಳು? ಯಾರು? ಅಜ್ಞಾನಿಗಳು. ಅವರಿಗೆ ಜ್ಞಾನ ಸರಿಗಿರಲ್ಲ, ತಿಳುವಳಿಕೆ ಇರಲ್ಲ, ಮಾತಾಡುದು ತನಿಖೆ ಖುಣ ಇಲ್ಲ, ಕಡೆಗೆ ವಿರೋಧವಾಗಿ ನಮಗೆ ಉಲ್ಟಾ ಕಲಿಸ್ತಾರ. ಜ್ಞಾನಿಗಳು ಹೆಂಗಿರ್ಬೇಕಂದ್ರೆ ಹೇಳಿದ್ದು ಪೈಲೆ ಕೇಳಬೇಕು, ಅದ್ರ ಪ್ರಕಾರವಾಗಿ ಸರಿ ಮಾಡಿಕೊಂಡು ಸರಿಯಾಗಿ ತಿದ್ದುಕೊಂಡು ನಡೀತಕ್ಕಂಥ ಜನರು ಏನಂದ್ರೆ ಜ್ಞಾನಿಗಳು ಇರ್ತಾರ. ಆ ಜ್ಞಾನಿಗಳು ಏನ್ ಮಾಡ್ತಾರ ಅಂತ ಆಗಿಂದಾಗೆ ಉಲ್ಟಾ ಜವಾಬ್ ಕೊಡ್ತಾರ. ಅದು ಒಪ್ಪಲ್ದು, ಉಲ್ಟಾ ಜವಾಬ್ ಕೊಟ್ಟರೆ ಒಪ್ಪಲ್ದು. ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ಬೇಕು, ಇದು ಏನದ ಎಲ್ಲ ವಿಚಾರ ಮಾಡಿ ತಿಳ್ಕೊಂಡು ಅವಾಗ ಏನಂದ್ರ ಸುಲಭವಾಗ ಹಳ್ಳಿಗಾಗಿ ವಿಧೇಯತೆಯಿಂದ ಒಂದ್ ವೇಳೆ ನಾವು ಜವಾಬ್ ಕೊಟ್ಟದ್ದು ಮೆಚ್ಚುಗೆ ಆಗಿರ್ತಾವ. ಮತ್ತೇನಂತ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಅವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಏನ್ ಚಿಂತೆ ಮಾಡ್ಬೇಕಂದ್ರ ಇವತ್ತಿಂದೇ ಚಿಂತೆ. ಬಹಳಷ್ಟು ಜನರು ಸಂಪಾದನ ಮಾಡ್ತಾರೆ, ಇಲ್ಲ ಅಂಬೋದಿಲ್ಲ. ಸಂಪಾದನ ಮಾಡ್ಕೊಂಬುದು ಒಳ್ಳೇದೇ, ಕಡೆಗೆ ನಾಳೆಗೆ ಆಯ್ತು ನಮ್ಮ ಚಿಂತೆ ಮಾತ್ರ ಅದು ವೇಸ್ಟ್ ಅದ. ಒಬ್ಬ ಧನವಂತಿಗೆ ಒಬ್ಬ ವ್ಯಕ್ತಿಗೆ ಏನ್ ಮಾಡ್ಯಾರಂತ ಮನೆಗೆ ಇರ್ಲಕ್ ಒಬ್ಬನೇ ಒಬ್ಬ ವ್ಯಕ್ತಿ ಏನಂತ ಆ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಂತ ಸಂದರ್ಭದಲ್ಲಿ ಎಂದು ಬೆಳೆದಂತ ಬೆಳೆ ಅವ್ನು ಹೊಲದಾಗ ಬೆಳೆ ಬೆಳೆದವಂತ. ಆ ಬೆಳೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಏನ್ ಚಿಂತೆ ಬಿತ್ತಂದ್ರ ಎಲ್ಲರಿಗೆ ಯಾವನು ಇಲ್ಲೋ ತುಣೆಯಲ್ಲಿ ಕಡೆಗೆ ನನಗೆ ಮಾತ್ರ ದೇವರು ಸಂಪೂರ್ಣವಾಗಿ ಎಲ್ಲ ಕೊಟ್ಟು ಬಿಟ್ಟಾರ. ಈಗ ನಾ ವರ್ಷಗಳೇನಂತಂದ್ರೆ ನಾನು ಉಣ್ಕೋತ ಕೊಡ್ಕೋತ ತಿಂದ್ಕೋತ ಆರಾಮ್ ಸರಿ ಇರಬಹುದು ಅಂತಂದ್ರ ಆಲೋಚನೆಗಳು ಮಾಡ್ಯಾರ. ಕಡೆಗೆ ಅಂತ ಸಂದರ್ಭದಲ್ಲಿ ಏನ್ ಜರುಗ್ಯದ ಅಲ್ಲಿ ಏನ್ ಜರುಗ್ಯದ? ದೇವ್ರು ಮಾತಾಡ್ಯಾರ, ಹೇಳೋ ಮನುಷ್ಯನೇ ನೀ ಇದ್ರ ಬಗ್ಗೆದಾಗ ಚಿಂತೆ ಮಾಡತ್ತಿ, ಕಡೆಗೆ ನಾಳೆ ನೀನು ಪ್ರಾಣನ ತಗೊಳ್ತೀನಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಹೊಂಟಿದೆ ಅಂತ ಏನಿಲ್ಲ.
ರಾತ್ರಿ ನೀವು ಹೋಗ್ಲತ್ತಿದಿ, ಈ ಲೋಕ ಎಲ್ಲ ಬಿಟ್ಟು ಹೋಗ್ಲತ್ತಿದಿ, ಎಲ್ಲ ಬಿಟ್ಟು ಹೋಗಲ್ಲ ನಿನಗ. ಅದ್ರ ಬಗ್ಗೆದಾಗ ನೀವು ಚಿಂತೆ ಮಾಡಲು ಹೊಂಟಿದಿ. ಇದ್ರ ಬಗ್ಗೆದಾಗ ನೀವು ಚಿಂತೆ ಮಾಡ್ತೀವಿ, ಏನು ಪ್ರಯೋಜನ ನಿನ್ಗ ಅಂತ ಕೇಳಿದ್ರೆ ಮಾತಾಡಿನಾಗ ಮತ್ತೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಆಶೀರ್ವಾದ ಹೊಂದೇನ ಖುನ ಇಲ್ಲ. ಕಡೆಗೆ ಇವತ್ತು ನಾವು ನೀವು ಬದುಕಿದ್ದೇವೆ, ನಮಗೂ ನಿಮಗೂ ದೇವ್ರು ಮಾತಾಡ್ತಾರೆ. ನಮ್ಮ ಸಾವು ಯಾವಾಗದ ಖುನ ಇಲ್ಲ, ಎಲ್ಲಿಯದ ಖುನ ಇಲ್ಲ, ಹ್ಯಾಂಗದ ಖುನ ಇಲ್ಲ ಅಲ್ಲ. ಒಬ್ಬೊಬ್ರು ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮರಣಕ್ಕೆ ಅಂದ್ರೆ ಬಲಿ ಆಗ್ಲತ್ತಾರ. ಕಡೆಗೆ ಮರಣ ಹ್ಯಾಂಗ್ ಬರ್ತದೆ ಯಾರಿಗೂ ಖುನ ಇಲ್ಲ. ಕಡೆಗೆ ಈ ವಿಷಯದಲ್ಲಿ ನಾಳಿನ ಚಿಂತೆ ಮಾಡದಪ್ರಿ ನಾವು ಏನ್ ಮಾಡ್ಯಾರಂತ್ರಿ, ನಾಳಿನ ಚಿಂತೆ ಮಾಡದಪ್ರಿ ನಾವು ಸರಿಗಿರ್ಲಕ್ಕ ನಾವು ಇಷ್ಟಪಡಲಿ. ಆದಿಕಾಂಡದಾಗ 3ನೇ ಅಧ್ಯಾಯದಾಗ 7ನೇ ವರ್ಷದಿಂದ ಹೋದ್ರಿ. ఏడవ వచనం. అప్పుడు వారిద్దరి కన్నులు తెరవబడెను, వారు తాము దిగంబరులమని తెలుసుకొని ఖర్జూరపు ఆకులు కుట్టి తమకు కచ్చబడలను చేసుకొనిరి. దేవునికి స్తోత్రವಾಗಲಿ. ಒಂದ್ಸಲ ಚಪ್ಪಲಿ ತಟ್ಟಾರೆ ಜೋರಾಗಿ. ಹಲ್ಲೆಲೂಯಾ. ಅವ್ರ ನಿಜವಾಗ್ಲು ದೇವ್ರ ಮಾತಿಗೆ ಮೇರ್ಯಾರ. ದೇವ್ರ ಮಾತಿಗೆ ಮೀರಿಕೆಸಿ ನಾವು ಏನೇನ್ ತಿನ್ಬೇಕು ಮೊಟ್ಟ ಮೊದಲಾಗಿ ಆಲೋಚನೆಗಳು ಅವ್ರ ಬಳಿ ಬಂದವ. ಯಾವಾಗಾದ್ರೂ ದೇವ್ರು ಬ್ಯಾಡ ನಿಲ್ಸ ತಿಂದರು, ಅವ್ರ ಪಾಪದ ಕಣ್ಣುಗಳು ಕೆರೆದವ. ಅವ್ರ ದಿಂಗಂಬರಿಯಾಗಿ ಹರ, ಅವ್ರ ಮೈ ಮೇಲೆ ಬಟ್ಟೆಗಳಿಲ್ಲ, ಒಬ್ರಿಗೊಬ್ರು ನೋಡ್ಕೊಂಡ್ ಕಸಿ ನಾಚಿಸ್ಕೊಂಡ್ ಕಸಿ ಅಂದ್ರ ಏನ್ ಮಾಡ್ಯಾರ ಅಂತಂದ್ರ ಗಿಡದ ಎಲಿಗಳು ಏನಂತಂದ್ರ ಹುರ್ಕೊಂಡು ಬಟ್ಟೆಗಳಾಗಿ ತನ್ನ ಅಂಗಗಳು ಮುಚ್ಚಿಕೊಂಡು ಒಬ್ರಿಗೊಬ್ರು ಅಲ್ಲ ವಿಧೇಯರಾಗ್ಯಾರ. ತನ್ನ ಗೌರವ ತನ್ನ ಮಾನ ಕಾಪಾಡ್ಕೊಳಕ ಅವರು ಸಿದ್ಧವಾಗ್ಯಾರ. ಕಡೆಗೆ ಅದು ಶಾಶ್ವತವಾದ ಬಟ್ಟೆ ಅಲ್ಲ ಅಲ್ಲ. ಮೊದಲನೇ ಟೇಲರ್ ಬಂಚ ಫೇಲ್ ಆಗ್ಯಾನ. 2ನೇ ಟೇಲರ್ ಯಾರ? ದೇವ್ರು. ದೇವ್ರು ಬಂದರ ಅವ್ರ ಮಧ್ಯದಾಗ ಅವ್ರಿಗೆ ಕರ್ದಾರ. ಅವ್ರಿಗೆ ಕರ್ದಿನಾಗ ಏನ್ ಮಾಡ್ಯಾರಂತವ್ರು ದೇವ್ರಿಗೆ ಕುಣದ. ಇವ್ರು ಇಲ್ಲಿ ಹರ ಅಂತ ಕೇಳಿ ಗಿಡದ ಬುಡದಾಗ ಆಚಿಕ ಮುಚ್ಕೊಂಡು ಹರ ಅಂತೇಳಿ ದೇವ್ರಿಗೆ ಕುಣದ. ಕಡೆಗೆ ದೇವ್ರು ಬರ ಸಪ್ಪಳ ಕೇಳ್ಕಸಿ ಏನ್ ಮಾಡ್ಯಾರಂತಂದ್ರ ಅವ್ರ ಇಬ್ಬರು ಮುಚ್ಕೊಂಡಾರಂತ. ಮುಚ್ಕೊಂಡ್ ಕಸಿ ಅಂದ್ರ ಮಾತಾಡ್ತಾರ. ಹಾದಮ್ಮ ಹವಳ ನೀವು ಎಲ್ಲಿದ್ದೀರಿ ಅಂತ ಹೇಳಿ ಕರೆದಿನಾಗ ದೇವ್ರೇ ನೀವು ಬಂದಿರ್ತಕ್ಕಂಥ ಸಪ್ಪಳ ನಾವು ಕೇಳಿ ನಾವು ಗಿಡದ ಆಶ್ರಯ ಆಗಿದ್ದೇವೆ, ಯಾಕಂದ್ರ ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ ದೇವ್ರಿ. ಅರೇ ಹಿಂಗಾಯ್ತು ಅಂತ ಹೇಳಿ ಕಸಿ ಸವಾಲ್ ಮಾಡ್ಯಾರ. ಅವಾಗ ನಾ ಹೇಳಿದ ಮಾತು ನೀವು ಕೇಳಿಲ್ಲ, ಮಾತು ಮೀರಿದೆ ಅಂತಂದಿನಾಗ ಹೌದು ಅಂತಾರ. ಯಾಕೆ ಹಿಂಗ್ ಮಾಡಿರಿ ಅಂದ್ರ ಸರ್ಪ ಬಂದ್ ಕಸಿ ನಮಗ್ ಹಿಂಗೇನಂದ್ರ ಮರಳು ಮಾಡಿರ ಅಂತಂದಿನಾಗ ಅವ್ರ ಮಾತು ನೀವ್ ಯಾಕೆ ಕೇಳಿರಿ ಅಂತಂದಿನಾಗ ನಿಜವಾಗ್ಲು ಒಬ್ಬರ ಮೇಲೆ ಒಬ್ಬರು ಹೈಕೊಂಡ್ ಕಸಿ ಅಂದ್ರ ಆ ಪರಿಸ್ಥಿತಿಗೆ ಬಂದರ. ಮೊಟ್ಟ ಮೊದಲಿಗೆ ಈಗ ನಾವು ಕುಡಿಯ ತಿಮ್ಮದ ವಿಷಯದಲ್ಲಿ, ಬದುಕುವ ವಿಷಯದಲ್ಲಿ, ಇಟ್ಟುಕುವ ವಿಷಯದಲ್ಲಿ ಅಲ್ಲ ನಾವು ಫೇಲ್ ಆಗಿದ್ದೆವು. ಯಾವಾಗ ನಾವು ದೇವರಿಗೆ ಇಷ್ಟವುಳ್ಳವಾಗಿ ಜನರಾಗಿರುತ್ತೇವೋ ಅವಾಗ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ತೇವೆ. ಅಲ್ಲಿ ತನಕ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ಲಕ್ಕ ಆಗಲ್ಲ. ಅದಕ್ಕೆ ದೇವರು ಹೇಳ್ತಾರ ಇಲ್ಲಿ ಅವರಿಗೆ ತಿರುಗಿ ಚರ್ಮದ ಅಂಗಿಗಳು ಮಾಡಿ ಕಸಿ ಉಡಿಸ್ಯಾರಂತ. ಹಲ್ಲೆಲೂಯಾ. ಆ ಚರ್ಮದ ಅಂಗಿಗಳು ಮಾಡಿ ಕಸಿ ಉಡಿಸಿನಾಗ ಅವ್ರಿಗೆ ಉಡಿಸಿನಾಗ ಆ ನಿಜವಾಗ್ಲೂ ಅಂಗಿ ವರ್ಷಾನ ವರ್ಷ ಏಸು ವರ್ಷ ಉಟ್ಕೊಂಡರು ಆ ಅರಿವಿಗಳು ಖೂನ ಇಲ್ಲ. ಏನ್ ಖೂನ ಅದ? ಹರಲಂತ ಅರಿವಿ, ಹಾಳಾಗಲ್ಲಂತ ಅರಿವಿ. ಯಾವಾಗ ನೋಡಿದ್ವಿ ಫ್ರೆಶ್ ಆಗಿ ಹೊಸದಾಗಿ ಕಾಣಿಸ್ತಕ್ಕಂಥ ಅರಿವಿ ಏನಂದ್ರ ದೇವರು ಅವ್ರಿಗೆ ಉಡಿಸಿನಾಗ ನಿಜವಾಗ್ಲೂ ಅವ್ರಿಗೆ ಎಷ್ಟು ಸಂತೋಷವಾಗ್ಯದ, ಅವ್ರಿಗೆ ಎಷ್ಟು ಆನಂದಕರವಾಗ್ಯದ. ಆ ಆನಂದದಲ್ಲಿ ಎಷ್ಟು ಸಂತೋಷ ಪಟ್ಟರ. ಆದ್ರೆ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ನಾವು ಹೆಚ್ಚಾಗಿ ನಾವು ದೇವ್ರ ಸನ್ನಿಧಾನದಲ್ಲಿ ಸತ್ಯತೆಗಳನ್ನ ನಾವು ತಿಳ್ಕೊಳಕ ಪ್ರಯಾಸ ಪಡ್ಬೇಕು. 21ನೇ ವರ್ಷದಾಗ ಹೋದ್ರಿ 3ನೇ ಅಧ್ಯಾಯ 21ನೇ ವರ್ಷ ತನ. ಅದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು
ನಮ್ಮಲ್ಲಿ ಒಬ್ಬನಂತಾದನಲ್ಲ. ದೇವರಿಗೆ ಸ್ತೋತ್ರವಾಗ್ಲಿ. ದೇವರ ಸನ್ನಿಧಾನದಲ್ಲಿ ಯಾವ್ದಾದ್ರೂ ಹಣ ತಿನ್ನಬೇಡ ಅಂದ್ರು ಆ ಹಣ ತಿಂದಿನಾಗ ಏನಾಗಿರಂತ ಅವ್ರು ಬಿ ನಮ್ಮೆಲ್ಲರಪ್ಲೆ ನಾವೆಲ್ಲರೂ ಅಂತಂದ್ರ ದೇವರ ಸನ್ನಿಧಾನದಲ್ಲಿ ಕೋಟಾನು ಕೋಟಿ ದೇವದೂತಗಳು ಹರ. ದೇವರಿಗೆ ಜ್ಞಾನ, ದೇವದೂತರ ಜ್ಞಾನ ಒಂದಾಗ್ಯದ. ಅದ್ರಾಗ ಇವ್ರು ಆ ಹಣ ತಿಂದಿನ ಮೇಲೆ ಇವ್ರು ಏನಾಗಿದೆ ಅಂತಂದ್ರೆ ಒಳ್ಳೇದು ಕೆಟ್ಟದು ತಿಳ್ಕೊಂತ ಒಂದು ಜ್ಞಾನ ಇವ್ರು ಹೊಂದ್ಕೊಂಡಾರ ಅಂತ ಕೇಸಂದ್ರ ದೇವ್ರು ಬಿ ಆ ಮಾತಿಗೆ ಅಂತಂದ್ರ ನೋಡಿ ಅವಾಗ ದೇವರು ಪ್ರತ್ಯೇಕವಾಗಿ ಇರ್ತಕ್ಕಂತ ಒಂದು ಕೆಲವ ವಿಷಯಗಳು ಅವರಿಗೆ ತೋರ್ಸ್ಯಾರ. ಏನ್ ತೋರ್ಸ್ಯಾರ ಅಂತ ಹೋದ್ರಿ? ಇದರಿಂದ ಹಾ ಇವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ಹಾ ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಹಲ್ಲೆಲೂಯಾ. ಅಂದುಕೊಂಡು ತಿರುಗಿ ಯಾ ಹಣ್ಣಾದ್ರೆ ನಾವು ತಿರುಗಾಡ ಅಂದಿನೋ ಆ ಹಣ್ಣು ತಿಂದನ ಅರೇದು ಸರಿಗಿಲ್ಲಪ್ಪ ಅಂತ ಕಿಸಿ ಮಾತು ತಿರುಗಿ ಜೀವಭಾಕ್ಷದ ಹಣ್ಣು ಬಂದ ಬೆಳೆ ತಿರುಗಿ ಕರ್ಕೊಂಡು ಕಸಿ ಹಣ್ಣು ತಿಂದ ಅಂತಂದ್ರ ಮತ್ತೇನ್ ಮಾಡ್ತಾನ ಸದಾ ಕಾಲ ಅದೇ ತೋಟದಾಗ ಇರ್ತಾನ, ದೇವ್ರ ಕುರುಪದ ಕೆಳಗೆ ಇರ್ತಾನ, ಹಂಗೆ ಇರ್ತಾನ. ದೇವ್ರಿಗೆ ಏನಾಗ್ಯದ ಅಂತಂದ್ರ ದೇವ್ರೇನೋ ಮನುಷ್ಯ ಬಂದು ಕೇಳ್ತಾರಂದ್ರ ಇವ್ ಸಾಧು ಇವ್ರಿಗೆ ಜ್ಞಾನ ಬಂದದ, ಇವ್ರು ತಿಳ್ಕೊಂಡಾರ. ಈಗ ಏನಂತ ತಿರುಗಿ ಹಂಗೆ ಇವ್ರು ಇರಬಾರ್ದು. ಹೀಗೆ ಭೂಮಿ ಮೇಲೆ ಏನ್ ಮಾಡಬೇಕು? ಇವರು ಅಭಿವೃದ್ಧಿ ಹೊಂದಬೇಕು, ಹೆಚ್ಚಾಗಬೇಕು, ಮಕ್ಕಳು ಮರಿಗಳು ಪಡ್ಕೋಬೇಕು, ನನಗೆ ಆರಾಧನೆ ಮಾಡಬೇಕು ಅಂತ ಕಿಶಂತ ದೇವ್ರಿಗೆ ಬಿ ಸಹ ಇಷ್ಟಪಟ್ಟ ಕಸಿ ಏನಂದ್ರೆ ಅದ್ರಾಗಿಂದು ಅವರಿಗೆ ಹೊರಗೆ ತೆಗೆದಾರ. ಆ ಹೊರಗೆ ತೆಗೆದಂತ ಸಂದರ್ಭದಲ್ಲಿ ಅನೇಕ ಶ್ರಮಗಳಿಗೆ, ಅನೇಕ ಸಂಕಟಗಳಿಗೆ, ಅನೇಕ ಹಿಂಸೆಗಳಿಗೆ ಗುರಿ ಆಗ್ಯಾರ. ಆ ಗುರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ದೇವರು ಅವ್ರಿಗೆ ನೋಡ್ತಾನೆ ಯಾರ. ಯಾವಾಗ ದೇವ್ರ ಮಾತು ಕೇಳಿಲ್ಲ ಇವರು ಅವಾಗ ಅನೇಕ ಸಮಸ್ಯೆಗಳಿಗೆ ಗುರಿ ಆಗ್ಯಾರ. ಗುರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಏನ್ ನೋಡ್ಯಾರ ಅಂತಂದ್ರ ತನ್ನ ಮಗ ಹಿರಿಯ ಮಗ ಸಣ್ಣ ಮಗನಿಗೆ ಅಂದ್ರ ಹತ್ಯೆ ಮಾಡೋದು ನೋಡ್ಯಾರ. ವೈರತ್ವ ಅಲ್ಲ, ಒಳ್ಳೇದು ಮತ್ತೆ ಕೆಟ್ಟದು ಗ್ರಹಿಸಲಾಗಿ ದೇವ್ರ ಜ್ಞಾನ ಕೊಟ್ಟಾರ. ಅವ ಹಿರಿಯ ಏನಂದ್ಕೊಂಡಂದ್ರ ಅಯ್ಯೋ ನನಗೆ ಅವಮಾನ ಆಗ್ಲತ್ತು, ತಮ್ಮಗ್ ಪ್ರೀತಿ ಮಾಡದ್ರು, ಈ ತಮ್ಮ ಇರೋದು ಹೋದ್ರೆ ನನಗೆ ಅವಮಾನ ಆಗದಲ್ಲ, ನಾ ಹ್ಯಾಂಗ್ ಮಾಡಿದ್ರು ನಡೀತಾ ಅಂತ ಕಸಿ ಏನ್ ಮಾಡಿನ ತಮ್ಮನ ಹತ್ಯೆ ಮಾಡಿ ಕಸಿ ಏನ್ ಮಾಡಿನ ನನಗ್ ಖೂನ ಇಲ್ಲ ಅಂತಂದ. ಎಲ್ಲೇನ ಅಂತ ಅವನಿಗೆ ಕಾಯ್ಲಕ್ಕೆ ನೌಕರಿದ್ದೇನ ಅಲ್ಲ. ಮನುಷ್ಯ ದೇವ್ರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಸ್ವಭಾವ ಹೆಂಗಿರ್ತಾವ ಅಂತಂದ್ರ ಬಹಳ ವಿಕ್ರೇಕವಾಗಿರ್ತದ. ಎದುರಿನ ಮನುಷ್ಯ ಹೊಯ್ದು ಸತ್ಯ ಖೂನ ಇಲ್ಲಂದ್ರೆ ಹೊಯ್ದೇನೋ ಖರೆ ಬಿ ನಂಬ್ತಾನ, ಖರೇನೆ ಅಂದ್ಕೋತಾನ. ಕಡೆಗೆ ದೇವರಿಗೆ ಮಾತ್ರ ಎಲ್ಲ ಖೂನ ಇರ್ತದ. ಆ ದೇವರಿಗೆ ಭಯ ಪಟ್ಟು ನಡೆದ್ರು ಮಾತ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಆತನ ಮಾರ್ಗದಲ್ಲಿ ದೇವರು ನಡೆಸಿಕೊಡ್ತಾರ. ದೇವರಿಗೆ ಸ್ತೋತ್ರವಾಗ್ಲಿ. ಈ ರೀತಿಯಾಗಿ ನಾವು ಮೋಸ ಹೋಗಲಪ್ಲೆ ನಾವು ಏನ್ ಮಾಡ್ಬೇಕಂತ ಈ ಮೋಚನ ಕಾಂಡದಾಗ 16ನೇ ಅಧ್ಯಾಯದಾಗ 11ನೇ ವರ್ಷದಾಗ ನಾವು ಓದರಿ. ವಿಮೋಚನ ಕಾಂಡದಾಗ 16ನೇ ಅಧ್ಯಾಯದಾಗ 16ನೇ ಅಧ್ಯಾಯದಾಗ 11ನೇ ವರ್ಷ ಯೆಹೋವನು ಮೋಶೆಯು ಸಂಗಡ ಮಾತಾಡಿ ಹೇಳ್ದೇನೆಂದರೆ ಗುಡು ವಿವೇಕಿಯು ನನಗೆ ಕೇಳಿಸಿತು. ಏನ್ ಕೇಳಿಸಿತಂತ? ಯೆಹೋವನು ಮೋಶೆಗೆ ಸಂಗಡ ಮಾತಾಡಿ ಹೇಳಿದನೆಂದರೆ ಇಸ್ರಾಯೇಲರ ಗುಣಗುಟ್ಟುಕಿಯನ್ನು ನನಗೆ ಕೇಳಿಸಿತ್ತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು ಹುತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ, ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದು ಎಂದು ಹೇಳಬೇಕು ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಜವಾಗ್ಲು ಐಗುಪ್ತ ದೇಶದಾಗ ಗುಲಾಮರಾಗಿ ಅವರು ಪ್ರಯಾಸ ಪಡುವಾಗ ಅವ್ರ ಸಮಸ್ಯೆದಲ್ಲಿದ್ದಿನಾಗ ಅವ್ರ ಮೊರೆ ದೇವ್ರು ಕೇಳ್ಯಾರ. ಕೇವಲ ಅವರು 2 ಹೂಟಿ ಅನ್ನದ ಕಡೆಯಿಂದ ಅವ್ರು ದುಡ್ದಾರಲ್ಲಿ. ಏನು ಹೆಚ್ಚಿಗೆ 2 ಹೂಟಿ ಅನ್ನದ ಕಡೆಂದು
ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಏನಂತಂದ್ರ ಆ ಜನರಿಂದ ತಗೊಂಡಾರ ಅಲ್ಲಿ ಇರ್ತಕ್ಕಂಥ ರಾಜ್ಯರು. ಆ ಜನರಿಗೆ ಗುಲಾಮರಾಗಿ ಇಟ್ಕೊಂಡಿನಾಗ ಅವ್ರಿಗೆ ಅನ್ನ ಹಾಕ್ತಿನಾಗ ಅವ್ರ ಅನ್ನ ಹಾಕಿದ ಬದಲಿದಾಗ ಅವ್ರಿಗೆ ಏಟ್ ಕೆಲಸ ಮಾಡ್ಸ್ಯಾರ ಅಂದ್ರ ಹೇಳಲಂತ ಕೆಲಸಗಳು ಮಾಡ್ಸ್ಯಾರ. ಇಟಗಿ ಕೆಸರು ಮಾಡ್ಬೇಕು, ಮಣ್ಣು ತರಬೇಕು, ತುಳಿಬೇಕು, ಇಟಂಗಿ ಮಾಡ್ಬೇಕು, ಸುಡಬೇಕು, ಮನೆಗಳು ಬಿಲ್ಡಿಂಗ್ಗಳು ಕಟ್ಟಬೇಕು. ಅಂತ ಪಟ್ಟಣಗಳು ಎಷ್ಟೋ ಪಟ್ಟಣಗಳು ಏನಂದ್ರೆ ಅವ್ರು ಕಟ್ಟಿಸ್ಕೊಂಡಾರ ಅವ್ರು ಇರ್ಲಕ್ಕಾಗಿ. ಕೇವಲ ಅವ್ರ ಭದ್ರತೆ ಕಡಿದು ಅವ್ರ ಸುರಕ್ಷತೆ ಕಡಿದು ಜನರಿಗೆ ಈ ರೀತಿಯಾಗಿ ಅವ್ರು ಯೂಸ್ ಮಾಡ್ಕೊಂಡಿನಾಗ ಕೇವಲ ಎದ ಕಡಿದು ಮಾಡ್ಯಾರ ಅವರು ಉಂಬ ಕಡಿದು, ಕುಡಿಯ ಕಡಿದು, ಉಟ್ಕೊಂಬ ಕಡಿದು ಅದು ಇಟ್ಕೊಂಡು ಅಂತ ಕೆಲಸ ಮಾಡಿನಾಗ ಅಲ್ಲಿರ್ತಕ್ಕಂಥ ಜನರು ದೇವರಿಗೆ ಮೊರೆ ಇಡಲಾಕ ಶುರು ಮಾಡ್ಯಾರ. ದೇವರಿಗೆ ಮೊರೆ ಇಡಲಾಕ ಶುರು ಮಾಡ್ಯಾರ ಅಂತಂದ್ರ ಈ ರೀತಿಯಾಗಿ ನಮ್ಮಪ್ಪಲೆ ಬಂದ ಕಸಿ ಅಂದ್ರ ಆರಾಧನೆ ಮಾಡ್ಕೊತ ದೇವಿಗೆ ಸ್ತೋತ್ರ ಹೇಳ್ಕೊತ ಪ್ರಾರ್ಥನೆ ಮಾಡ್ಕೊತ ಕುಂತಿಲ್ಲ ಅವರು. ಹಂಗ ಮಾಡ್ಕೊತಾನೆ ಪ್ರಾರ್ಥನೆ ಮಾಡ್ಯಾರ, ಉಣ್ಕೋತಾನೆ ಪ್ರಾರ್ಥನೆ ಮಾಡ್ಯಾರ, ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಯಾರ. ಪ್ರತಿ ಒಂದು ವಿಷಯದಾಗ ದೇವರಿಗೆ ಕೂಗಿ 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 ಅವ್ರು ಕೂಗು ದೇವ್ರಿಗೆ ಕೇಳ್ಯಾರ. ಎದಕ್ ಕಡಿದು ಕೇಳ್ಯಾರ ಅಂತಂದ್ರ ಆ ರಾಜ್ಯದ ಮೇಲೆ ಗುಣ ಕೊಟ್ಲತ್ತಾರ. ಅಲ್ಲಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಜನರ ಮೇಲೆ ಅಂದ್ರೆ ಇವರು ಗುಣ ಕೊಡ್ತಾರ. ದೇವರೇ ನನಗೆ ಇವತ್ತು ಅನ್ನ ಸಾಕಾಗಿಲ್ಲ, ದೇವರೇ ನನಗೆ ಇವತ್ತು ಕೂಸಿಗೆ ಅನ್ನ ಸಿಕ್ಕಿಲ್ಲ, ದೇವರೇ ನಾ ರೋಗದಾಗಿದೆ, ನನಗೆ ಇವತ್ತು ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದದ, ನಾನು ಸಮಾಧಾನವಾಗಿಲ್ಲ, ನನಗೆ ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂದ ದೇವ್ರೆ, ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಇಕ್ಕಿದ್ದು ದೇವ್ರೆ ಅಂತ ಕೇಳಿದ್ರ ಅವ್ರು ಗುಣಗುಟ್ಟತಕ್ಕಂಥ ಸಂದರ್ಭದಲ್ಲಿ ಅವ್ರ ಗುಣಗುಟ್ಟಿಗೆ ದೇವ್ರಿಗೆ ಕೇಳ್ಯಾರ. ದೇವ್ರು ಕೇಳಿಕಸಿ ಏನ್ ಮಾಡ್ಯಾರ ಅಂದ್ರ ಮೊಟ್ಟ ಮೊದಲಾಗಿ ದಾವಿದರಾಜು ಹೇಳ್ಯಾರಲ್ಲ, ದಯಾ ಮಾಡು, ದಯಾ ಮಾಡು. ಮೊಟ್ಟ ಮೊದಲಾಗಿ ಮನುಷ್ಯರ ಮೇಲ ಯಾರು ದಯಾ ಬೇಕು? ದೇವ್ರದ್ದು ಬೇಕಾ ಬೇರೆಯವ್ರದ್ದು ಬೇಕಾ? ಅಲ್ಲ, ದೇವ್ರದ್ದು ದಯಾ ಸಿಕ್ಕಿನಾಗ ಆ ಜನರು ಹ್ಯಾಂಗಾರ ಅಂತಂದ್ರ ಅಲ್ಲಿಂದು ಮೋಶನ ಮೂಲಕವಾಗಿ ಏರ್ಪಾಟ್ ಮಾಡಿ ಕಾನಾನ್ ದೇಶಕ್ಕೆ ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗುವಾಗ ಅವರು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವರು ನಾಳಿನ ವಿಷಯದಲ್ಲಿ ಚಿಂತೆ ಮಾಡಲ್ಲ ಹಾಗೆ ಅವ್ರು ಹಾದಿ ನಡುಕುತ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅವರಿಗೆ ದೇವರು ಎಷ್ಟು ಆಟಂಕಗಳು ಬಂದಿರ್ವಿ. ಆ ಆಟಂಕಗಳು ತೆಕ್ಕೋತಾ 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 ಬಂದಿರಾಗ ಅಲ್ಲಿ ನಿಜವಾಗ್ಲೂ ಅವರಿಗೆ ಊಟ ಇಲ್ಲ. ಏನದ ಊಟ ಇಲ್ಲ. ಲಕ್ಷದ ಗಣತಿ ಜನರ ಸುಮ್ಮನೆ ಥೋಡೆ ಜನರಿಲ್ಲ, ಸ್ವಲ್ಪ ಜನರಿಲ್ಲ, ಸುಮಾರು ಲಕ್ಷದ ಗಣತಿ ಜನರು. ಆ ಲಕ್ಷದ ಗಣತಿ ಜನರಿಗೋಸ್ಕರವಾಗಿ ದೇವರು ಏನ್ ಏರ್ಪಾಟ್ ಮಾಡ್ಯಾರ ಅಂತಂದ್ರ ಆಹಾರ ಏರ್ಪಾಟ್ ಮಾಡ್ಯಾರ. ಆ ಆಹಾರ ಏರ್ಪಾಟ್ ಮಾಡಿದಾಗ ಏನಾಗ್ಯದಂತ ಅವ್ರಿಗೆ ಏನಾಗ್ಯಂತ, ರೊಟ್ಟಿಯನ್ನು ತಿನ್ನುವಿರಿ, ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದು ಸಾಯಂಕಾಲವಾಗುತ್ತಲೇ ಲಾವೆಕ್ಕಿಗಳು ಬಂದು ಅವರ ಪಾಳಿಯನ್ನು ಮುಚ್ಚಿಕೊಂಡವು. ಅದಲ್ಲದೆ ಹೊತ್ತಾರೆಯಲ್ಲಿ ಮಂಜು ಪಾಳ್ಯದ ಸುತ್ತಲೂ ಬಿದ್ದಿತು. ಆ ಮಂಜು ಆರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರ್ತಕ್ಕಂಥ ಆಹಾರ ದೇವರವರಿಗೆ. ಪಕ್ಷಿಗಳು ಮಾಂಸ ಕೊಟ್ಟಾರ, ಅವ್ರಿಗೆ ರೊಟ್ಟಿ ಕೊಟ್ಟಾರ. ಪರಲೋಕದಲ್ಲಿ ದೇವದೂತರು ತಿಂತಕ್ಕಂಥ ಆಹಾರ ಮನ್ನ ಎಂಬ ಆಹಾರ ಬಿ ಕೊಟ್ಟಾರ. ರವಿಗಳಂತೆ ನಾವು ಮಳೆಗಾಲದಾಗ ನೋಡ್ಬೇಕಾದ್ರೆ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಗಾರ್ಗಳು ಹೆಂಗ್ ಬೀಳ್ತಾವಲ್ಲ ಗಾರ್ಗಳು. ಆ ಗಾರ್ ಬಿದ್ದಿನಾಗ ಯಾರಾದ್ರೂ ಆ ಗಾರಿನಾಗ ಯಾರಾದ್ರೂ ತೋಯಿಸ್ಕೊಳ್ತಾರೋ ಅವ್ರ ಪರಿಸ್ಥಿತಿ ಒಂದೇ ಒಂದು ಗಂಟೆದ ಬಾದ್ ನೋಡ್ಬೇಕು. ಅವ್ರ ಪರಿಸ್ಥಿತಿ ಎಂತ ಆರೋಗ್ಯ, ಎಂತ ಶಕ್ತಿವಂತ ವ್ಯಕ್ತಿ ಆಗಿದ್ರು ಏನ್ ಮಾಡ್ತಾನೆ ಕೊನದ ಮುದುಕರ್ಕಿನಾಗಿ ಹೆಚ್ಚಿಗೆ ಬಲಹೀನಾಗಿ ನಡಗ ಶುರು ಮಾಡ್ತಾನೆ. ಕತ್ ಸರ್ದಿ ಆಗ್ತಾವನಿಗೆ. ಯಾಕೋ ಗೊತ್ತಾ? ಯಾಕಂದ್ರೆ ಬರಫು ಗಾರ್ ಬಿದ್ದನ್ನು ಕಡಿದು ತಣ್ಣಗಿದ್ದನ್ನು ಕಡಿದು ಭಯಂಕರವಾಗಿರ್ತಕ್ಕಂಥ ಶರೀರ ಬಲಹೀನ ಆಗಿನಾಗ ನಿಜವಾಗಲು ಆ ವ್ಯಕ್ತಿ ಮುದುಕು ನಡಿಕಿನಪ್ಲೆ ನಡೀತಾನ, ಮುದುಕು ನೆಳಿನಪ್ಲೇನೆ ಆ ವ್ಯಕ್ತಿ ನೆಳ್ತಾನ. ಅಷ್ಟು ಬಲಹೀನ ಆಗಿ ಹೋಯ್ತಾನ. ಆದ್ರೆ ನಿಜವಾಗ್ಲೂ ಇಲ್ಲಿ ನೋಡ್ಬೇಕಾದ್ರ ಯಾವಾಗಾದ್ರೂ ಮಂಜು ಬಿದ್ದದು ಅದು ಆರಿ ಹೋಗಿನಾಗ ಹೆಂಗಿರ್ತದ ಅಂತಂದ್ರ, ಆ ರವಿಗಳೆಲ್ಲ ಆರು ಹೋಗಿನಾಗ ಹೆಂಗಿರ್ತಾವ ಅಂತಂದ್ರ ಎಲ್ಲ ನೀರ್ 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 ಮಳೆ ಬಿದ್ರು ಹೆಂಗಿರ್ತದಲ್ಲ, ಮಳೆ ಬಿದ್ದು ಮಳೆ ಕಮ್ಮಾಗಿನ ಮೇಲೆ ನೋಡಿದ್ರೆ ಹೆಂಗಿರ್ತದ ಹನಿಗಳು ಆ ರೀತಿಯಾಗಿ ಕಾಣಿಸ್ತದ. ಅಂತ ಒಂದು ರೀತಿಯಲ್ಲಿ
ದೇವರವರಿಗೆ ಮನ್ನ ಎಂಬ ಆಹಾರ ತಿಲ್ಲಕ ಅವರಿಗೆ ಕೊಟ್ಟಿನಾಗ ಮತ್ತೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಅವ್ರಿಗೆ ತೃಪ್ತಿ ಆಗಿದೋ ಗೊತ್ತಿಲ್ಲ. ಮುಂದೆ ಕಂಟಿನ್ಯೂ ಮಾಡ್ರಿ. ಇಸ್ರಾಯೇಲರು ಅದನ್ನು ಕಂಡು ಹಾ. ಇಂಥದೆಂದು ತಿಳಿಯದೆ ಹಾ. ಒಬ್ಬರಿಗೊಬ್ಬರು ಇದೇ ನೀರಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದೇನೆಂದರೆ, ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ ಒಂದು ಗೋಮರಿನ ಮೇರೆಗೆ ತನ್ನ ತೆರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಒಬ್ಬೊಬ್ಬನು ಅಷ್ಟೇ ಸರಿವಾಗಿ ತಿನ್ನುವುದುಂಟಲ್ಲವೇ ಎಂದು ಹೇಳಿದನು. ಇಸ್ರಾಯೇಲರು ಹಾಗೆಯೇ ಮಾಡಿ ಕೆಲವರು ಹೆಚ್ಚಾಗಿ ಕೆಲವರು ಕಡಿಮೆಯಾಗಿ ಕೂಡಿಸಿಕೊಂಡು ಗೋಮರಿನ ಅಳತೆ ಮಾಡಿದರು. ಬಹಳ ಕೂಡಿಸಿದವರಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆವಾಗಲಿಲ್ಲ. ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿಯೇ ಕೂಡಿಸಿಕೊಂಡಿದನು. ದೇವರಿಗೆ ಸ್ತೋತ್ರವಾಗಲಿ. ಕೆಲವು ಜನ ಆಸೆ ಪಟ್ಟ ಏನ್ ಮಾಡ್ಯಾರಂತ ಮೋಶೆ ಹೇಳ್ಯಾರ, ನಿಮ್ಗೆ ಏಟ್ ಬೇಕು ಓಟವ್ರಿ ಹೆಚ್ಚಿಗೆ ಒಯ್ಬೇಡ್ರಿ ಅಂತ ಹೇಳ್ಯಾರಂತ. ಕರಡಿಗೆ ಮನುಷ್ಯನ ಆಸೆ ಹೆಂಗಿರ್ತದ? ಮನುಷ್ಯನ ಆಸೆ ಇವತ್ತೇ ಖರಾಬ್ ಆಗಿಲ್ಲ. ಮನುಷ್ಯನ ಆಸೆ ಮೊದಲು ಹಿಡಿದನೆ ಹಿಂಗದ. ಯಾವಾಗಾದ್ರೆ ಹಾದಮ ಹವಳ ದೇವ್ರ ಮಾತಿಗೆ ಮೀರಲು ಆ ದಿನ ಮೊದಲುಗೊಂಡು ಮನುಷ್ಯನ ಸ್ವಭಾವ, ಮನುಷ್ಯನ ಆಲೋಚನೆಗಳು ಕೆಟ್ಟು ಹೋಗ್ಯವ. ಪ್ರತಿಯೊಬ್ಬ ವ್ಯಕ್ತಿ ಹಾಳಾಗಿ ಹೋಗ್ಯನ. ದೇವ್ರಿಗೆ ಇಷ್ಟವುಳ್ಳವಾಗಿರ್ತಕ್ಕಂಥ ವ್ಯಕ್ತಿ ವಾರು ಬಿ ಇಲ್ಲ. ಎಲ್ಲರೂ ಈ ರೀತಿಯಾಗಿನೇ ಯಾರ ಕರೆಗೆ ದೇವ್ರು ಹೇಳ್ಯಾರ. ದೇವ್ರು ಮೋಶನ್ ಮೂಲಕ ಬಗ್ಗೆ ಮಾತಾಡಿನಾಗ ಏನಂದ್ರ, ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಜನರಿದ್ದೀರಿ ನಿಮ್ಗೆ ಕುಟುಂಬದಾಗ, ಯಾರ್ಯಾರಿಗೆ ಎಷ್ಟು ಬೇಕು ಅಷ್ಟೇ ಒಯ್ರಿ, ಹೆಚ್ಚಿಗೆ ಮಾತ್ರ ಒಯ್ಬೇಡ್ರಿ ಅಂತ. ಕಡೆಗೆ ಈ ಜನರು ಕೇಳ್ತಾರ, ಭರವಸೆ ಮಾಡ್ತಾರ, ದೇವ್ರ ಮೇಲೆ ವಿಶ್ವಾಸ ಅದನ. ಕಂಬಿದ್ರೆ ಯಾನ್ ಮಾಡ್ಯಾರಿ, ಮತ್ತ ಅಲ್ಲಿಂದ ಎದ್ದು ಇಲ್ಲಿ ಬರ್ಬೇಕಲ್ಲ, ಇಲ್ಲಿ ಬರಸನ ಇರಲ್ದಲ್ಲ, ಅದಕ್ಕೆ ಹೆಚ್ಚಿಗೆ ಒಯ್ದಾರಂತ. ಖರೆ ಹೆಚ್ಚಿಗೆ ಒಯ್ದ್ರು ಬಿ ಏನು ಪ್ರಯೋಜನ ಇಲ್ಲ ಅಂತ. ಥೋಡೆ ಮಂದಿ ಸ್ವಲ್ಪ ಕಡಿಮೆ ಒಯ್ದಾರಂತ. ಕಡಿಮೆ ಒಯ್ದಿನವ್ರಿಗೆ ಬಿ ಯಾವ ಮಾತಿನ ಕಡಿಮೆ ಬಿದ್ದಿಲ್ಲ ಅಂತ. ಕಡಿಮೆ ಒಯ್ದಿನವ್ರಿಗೆ ಬಿ ಅರಿವಿ ಹೊಟ್ಟೆ ತುಂಬ್ಯದಂತ. ಹೆಚ್ಚಾಗಿ ಒಯ್ದಿನವ್ರಿಗೆ ಬಿ ಅಷ್ಟೇ ಆಗ್ಯದಂತ. ಯಾಕಂದ್ರೆ ಇದು ದೇವ್ರ ಸಂಕಲ್ಪ ಅದ. ನಿಜವಾಗ್ಲು ನಾವು ದೇವ್ರ ವಾಕ್ಯದಾಗ ಮತ್ತೆ ಓದಿದೇವಲ್ಲ, ಏನು ಕುಡಿಬೇಕು, ಏನು ಉಣಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಅಂತ ಹೇಳಿ ಚಿಂತೆ ಮಾಡಿದಾಗ ನಿಜವಾಗ್ಲು ಈ ಲೋಕದಾಗ ನಮ್ಮೆಲ್ಲರ ಉದ್ದೇಶಗಳು ಬೇರೆ ಬೇರೆ ಅವ. ಕಡೆಗೆ ದೇವ್ರ ಉದ್ದೇಶ ಮಾತ್ರ ಬೇರೆ ಅದ. ಈಗ ನಾವು ದೇವ್ರ ಚಿತ್ತಾನುಸಾರವಾಗಿ ನಡೆದರೆ ಏನು ಬರೀ ಈ ಲೋಕದ ವಿಷಯದಾಗೆ ನಡೆದರೆ, ಒಂದ್ ವೇಳೆ ದೇವ್ರು ಆ ವಿಷಯದಾಗ ಒಂದ್ ವೇಳೆ ನಾವು ನಡ್ಕೊಂಡು ಹೋದೆವು ಅಂತ ನಮ್ಗೆ ಏನಿರ್ತದ ಅಂತಂದ್ರ ಪರಲೋಕ ರಾಜ್ಯ ಇರ್ತದ. ಒಂದ್ ವೇಳೆ ನಾವು ದೇವ್ರ ವಿಷಯದಾಗ ದೇವ್ರ ವಾಕ್ಯದ ಪ್ರಕಾರವಾಗಿ ನಡೆದು ಹೋದೆವು ಅಂತಂದ್ರ ಈ ಲೋಕದಾಗ ನಮ್ಗೆ ಸಮೃದ್ಧಿ, ಸಂತೋಷ, ಸಮಾಧಾನ ಇಲ್ಲೇ ಮಾತ್ರ ಇರ್ತದ. ಇಲ್ಲಿಂದ ನಾವು ಇನ್ನ ಬೇರೆ ಇನ್ನೊಂದು ಸ್ಥಳಕ್ಕೆ ನಾವು ಹೋಗ್ಬೇಕು. ಆ ಸ್ಥಳದಲ್ಲಿ ನಾವು ಒಂದ್ ವೇಳೆ ಹೋಗೋದು ನಮ್ಮ ಪರಿಸ್ಥಿತಿ ಏನಾಗಿರ್ತದ, ಅದು ಇನ್ನೊಂದು ಸ್ಥಳ ಇರ್ತದ, ಅದು ಇನ್ನೂ ಒಂದು ಸ್ಥಳ ಇರ್ತದ. ಆ ಸ್ಥಳದಾಗ ಏನಿರ್ತಾವ ಅಂತಂದ್ರ ಅಳದು, ಸೀರೋದು, ಗೋಳಾಟ, ಹಸು ಐತಾವ್ ಖರೆ, ನೀಡಿಕೆ ಐತಾವ್ ಖರೆ, ನೀರ್ ಸಿಗಲ್ಲ, ಊಟ ಸಿಗಲ್ಲ ಅಲ್ಲ, ಅಲ್ಲಿ ಬೆಂಕಿ ಯಾರಲ್ಲ, ಹುಳ ಸಾಯಲ್ಲ, ಅಲ್ಲಿ ಇರ್ಬೇಕಾಗ್ಯದ. ಇವತ್ತು ನಾವು ಈ ಲೋಕದಾಗಿರೋ ತನಕ ನಾವು ಈ ಅಡ್ರಾಗಿದ್ದು ಯಾವುದೋ ಒಂದು ಆರಿಸ್ಕೋಬೇಕಾಗ್ಯದ. ಈ ಲೋಕದಾಗ ನಾವು ಯಾವುದೋ ಒಂದು ಆರಿಸ್ಕೋಬೇಕಾಗ್ಯದ. ಈ ಲೋಕದಾಗ ನಾವು ಯಾವ್ದು ಆರಿಸ್ಕೋತೇವೆ ದೇವ್ರಿಗೆ ಅದು ಡಿಸೈಡ್ ನಾವು ಮಾಡಿದ ಮೇಲೆ ದೇವ್ರು ಕೊಡ್ತಾರ. ನಮಗ್ ಸೀದಾ ನರಕ ಅಂತ ದೇವ್ರು ಹೇಳಲ್ಲ ಉಂಟಲ್ಲ, ನರಕ ಬಿ ಅದ, ಈ ಕಡೆ ಪರಲೋಕ ಬಿ ಅದ. ನಾವು ಮತ್ತೆ ಯಾವಾಗ ಓದಿದ್ದೆವು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀ ಎದಕ್ಕೆ ನೀ ಇಷ್ಟಪಡ್ತಿ ಅದು ನಾವು ಕೊಡ್ತೇವೆ ಅಂತಾರ ದೇವ್ರು. ಇವತ್ತು ನಾವು ಇಷ್ಟಪಟ್ಟಿದ್ರೆ ನಮಗ್ ದೇವ್ರು ಕೊಡ್ತಾರ. ದೇವ್ರ ಅನ್ಯಾಯಸ್ತನ ಅಲ್ಲ, ದೇವ್ರ ನ್ಯಾಯ ಮಾಡ್ತಕ್ಕಂಥ ದೇವ್ರ ಹಣ, ದೇವ್ರ ದಯವುಳ್ಳ ದೇವ್ರ ಹಣ. ನೀನ್ 1000 ತಪ್ಪು ಮಾಡಿದ್ರಿ, ನನಗ್ ತಪ್ಪಾಗ್ಯ ದೇವ್ರ ಅಂತ ದೇವ್ರ ಮುಂದೆ ಹೋದ್ರೆ ನಿನ್ ತಪ್ಪುಗಳೆಲ್ಲ ಕ್ಷಮಿಸ್ತಾರ, ನಿನಗ್ ದಯ ತೋರಿಸ್ತಾರ. ದೇವ್ರು ಪ್ರೀತಿ ಮಾಡ್ತಾರ, ಪ್ರೀತಿ ಸ್ವರೂಪನಾಗಿರ್ತಕ್ಕಂಥ ದೇವ್ರ, ಕನಿಕರ ಉಳ್ಳ ದೇವ್ರ. ಯಾಕಂದ್ರೆ ದೇವರಿಗೆ ಕೋಪ ಬರಲ್ಲ. ದೇವ್ರಿಗೆ ಒಂದ್ ವೇಳೆ ಕೋಪ ಬರ್ತಿತ್ತು ಅಂತಂದ್ರ ದೇವ್ರು ಶಿಲುಬೆದ ಮೇಲೆ ಇದ್ದಿನಾಗೆ ಈ ದೇಶ ಕೆಳಗ ಬೇಲ ಮಾಡಿ ಇಟ್ಟಿದ್ರು. ಏನಿಲ್ಲ, ಶಿಲುಬೆದ ಮೇಲೆ ಹೋಗ್ಯಾರ ಕಡೆಗೆ ಯಾರಿಗೆ ಕನಿಕರ ತೋರಿಸ್ಬಿಡ್ತದ.
ಯಾರೊಳಗಿವಿ? ಧರ್ಮಶಾಸ್ತ್ರದ ವಾಕ್ಯಗಳು ನೆನಪರಲ್ಲ ಹೊಂಟವ. ಎಲ್ಲರೂ ಧರ್ಮಕ್ಕೆ ವಿರೋಧವಾಗಿನೇ ಮಾತಾಡ್ತಾರ. ಕಡೆಗೆ ದೇವರಿಗೆ ಕೋಪ ಬಂದಿಲ್ಲ. ದೇವರಿಗೆ ಒಂದ್ ವೇಳೆ ಕೋಪ ಬಂದ್ರೆ ಏನಿರ್ತಿತ್ತು? ಕಡೆಗೆ ಶಿಲ್ಪ್ ಮೇಲೆ ದೇವ್ರು ಒಂದೇ ಮಾತಾಡ್ಯಾರ. ತಂದೆ ಇವ್ರು ಏನ್ ಮಾಡ್ತಾರೆ? ಇವ್ರಿಗೆ ಗೊತ್ತಾಗಲ್ಲ ಹೊಂಟದ. ಇಲ್ಲಿ ನೀನು ಕ್ಷಮಿಸುವಂತರ. ಇವತ್ತು ನಿಜವಾಗ್ಲು ನಾವು ಮಾಡಿದ ತಪ್ಪುಗಳಿಗೆ ನಾವು ಒಪ್ಪಿಕೊಂಡು ಮೊಟ್ಟ ಮೊದಲಾಗಿ ನಮಗ್ ನಾವು ಕ್ಷಮಿಸ್ಕೊಂಡು ಹೋಗಂತಂದ್ರ ಇನ್ನೊಬ್ಬರು ನಮಗ್ ಕ್ಷಮಿಸ್ತಾರ. ಇವತ್ತು ಕ್ರೈಸ್ತರಾಗಿ ಕಳಿಸಿ ಯೇಸುವಿಗೆ ನಂಬಿಕಸಿ ಎಷ್ಟು ಜನರಾದ್ರೂ ಜೀವಿಸ್ತಾರನೋ ತನ್ನ ತಪ್ಪುಗಳಿಗಾಗಿ ದಿನನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾರ. ಅಯ್ಯೋ ದೇವ್ರೇ, ನಾನು ಪಾಪ ಮಾಡಿದ್ದೇನೆ, ತಿಳಿದ ರೀತಿಯಲ್ಲಿ ಪಾಪ ಮಾಡಿದ್ದೇನೆ, ಈಗ ನಾನು ತಿಳಿದದ, ಅದ್ರ ಶಿಕ್ಷೆ ನನಗೆ ಕೊಡಬೇಡ, ಅದ್ರ ಶಿಕ್ಷೆ ನನ್ನ ಮಕ್ಕಳಿಗೆ ಕೊಡಬೇಡ, ಯಾವ ಶಾಪದಾಗ ನನಗೆ ಹಾಕಬೇಡ, ನಮಗೆ ನೀ ಬಿಡುಗಡೆ ಕೊಡುವಪ್ಪ ಅಂತ ಕೇಳಿದ್ರೆ ಎಷ್ಟೋ ಜನರು ಏನಂತಂದ್ರ ಪರಿಪೂರ್ಣವಾಗಿ ಏನಂತಂದ್ರ ಅವರು ದೇವ್ರ ಕಡೆ ಅಂದ್ರೆ ನೋಡ್ತಾರ. ಆ ದೇವ್ರಿಗೆ ನಿಜವಾಗ್ಲು ದೇವ್ರು ಅವ್ರಿಗೆ ಸಹಾಯ ಮಾಡ್ತಾರಂದ್ರೆ ಇಲ್ಲ ಅಂತಾರೆ? ಖಂಡಿತವಾಗಿ ಸಹಾಯ ಮಾಡ್ತಾರ. ಆ ಸಹಾಯ ನಾವು ಹೊಂದ್ಕೋಬೇಕಾದ್ರ ನಾವು ನಿಜವಾಗ್ಲು ಏನಾಗಿರ್ಬೇಕು, ಏನಾಗಿ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು? ನಾವು ದೇವರ ರಾಜ್ಯಕ್ಕಾಗಿ ನಾವು ಇಷ್ಟಪಡ್ಬೇಕು. ದೇವರ ರಾಜ್ಯದಾಗ ನಾವು ಹೋಗ್ಬೇಕಾದ್ರ ಕೇವಲ ದೇವರ ರಾಜ್ಯದ ಕಡೆಯಿಂದ ನಾವು ಚಿಂತೆ ಮಾಡಬೇಕು. ಏನ್ ಮಾಡಬಾರ್ದು? ಮೊದಲನೇ ಕೊರಂತಿದಾಗ 15ನೇ ಅಧ್ಯಾಯ, ಮೊದಲನೇ ಕೊರಂತಿ 15ನೇ ಅಧ್ಯಾಯ 32ನೇ ವರ್ಷದಿಂದ ಹಿಡಿದು 34 ತನ ಓದರಿ. ಮೊದಲನೇ ಕೊರಂತಿ 15ನೇ ಅಧ್ಯಾಯ 32ರಿಂದ ಹಿಡಿದು 32ರಿಂದ ಓದ್ರಿ. ನಾನು ಹಾ ಯೋಸೇಫರಲ್ಲಿ ಹಾ ಮುಗ್ರೆಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನ ಅಭಿಪ್ರಾಯದಿಂದಾದರೆ ನನಗೇನೋ ಪ್ರಯೋಜನ. ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಮೋಸ ಹೋಗಬೇಡಿರಿ. ದುಷ್ಟರ ವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಏನ್ ಕೆಲ್ಸದಂತ? ಏನ್ ಕೆಲ್ಸದ ಇವತ್ತು ಮನುಷ್ಯಗ? ದುಷ್ಟತನ. ಇವತ್ತು ಮನುಷ್ಯನ ಬಳಿ ದುರಾತ್ಮಗಳು, ದುರಾಲೋಚನೆಗಳು, ದುರ್ಸ್ವಭಾವಗಳು ಯಾವಾಗಾದ್ರೂ ಮನುಷ್ಯನ ಮೇಲೆ ಬರ್ತದವಾಗ ಮನುಷ್ಯಗೆ ಏನ್ ಮಾಡ್ತಂದ್ರೆ ಸಂಪೂರ್ಣವಾಗಿ ಹಾಳಾಗಿ ಹೋಯ್ತಾನ. ಆ ಮನುಷ್ಯಗೂ ಗೊತ್ತಾಗಲ್ಲ ಏನ್ ಮಾಡಬೇಕು ಏನಿಲ್ಲ ಗೊತ್ತಾಗಲ್ಲ. ಇದ್ದು ದಿನ ಚಂದಿದ್ರು ಸಾಕು ಅಂತಾನ ಅಷ್ಟೇ. ಈ ಲೋಕದಾಗ ನಮ್ಗೆ ಮನುಷ್ಯರಿಗೆ ಏನಂದ್ರೆ ಬಾಳದ್ರೆ 120 ವರ್ಷ ಮೋಶನ್ ಕಾಲದಾಗ ದೇವ್ರು ಆಯುಷ್ ಕಾಲ ಕೊಟ್ಟಾರ. ಈಗ ಒಂದು ನಾವು 120 ವರ್ಷ ಬದುಕಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗ್ಯದ ಗೊತ್ತಾ? ಕಣ್ಣು ಕಾಣಿಸಲ್ಲ, ಕಿವಿ ಕೇಳಲ್ಲ, ಮೊಳಕಾಲು ಸಹಕಾರಿಯಾಗಿರಲ್ಲ, ಹಿಬಡಿ ಸಹಕಾರಿಯಾಗಿರಲ್ಲ, ಬೆನ್ನು ಟೊಂಕ ಸಹಕಾರಿಯಾಗಿರಲ್ಲ, ಏನು ಸಹಕಾರಿಯಾಗಿರಲ್ಲ. ಆಯ್ತದ? ಒಡೆಯಾಡ ಪವರ್ ಇರಲ್ಲ. ಕಡೆಗೆ ಮೋಸಗ 120 ವರ್ಷನಾಗ ಕಿವಿ ಮಂದವಾಗಿಲ್ಲ, ಕಣ್ಣು ಮೊಬ್ಬಾಗಿಲ್ಲ, ಶಕ್ತಿ ಕಮ್ಮಾಗಿಲ್ಲ. ಪರದಾಗೆ ಆ ಶಕ್ತಿ ಇತ್ತು, ಅದೇ ಶಕ್ತಿ ಅದ. ಪರದಾಗೆ ಆ ದುಷ್ಟಿ ಇತ್ತು, ಅದೇ ದೃಷ್ಟಿ ಅದ, ಅದೇ ಶಕ್ತಿ ಅದ, ಅದೇ ಜ್ಞಾನ ಅದ, ಅದೇ ಹೆಮ್ಮೆ ಅದ ಅದೀಗ ಅಲ್ಲ. ಅದಕ್ಕೆ ಸಾವು ಬಂದ್ ಸತ್ತಿಲ್ಲ. ಏನ್ ಸಾವು ಬಂದ್ ಸತ್ತಲ್ಲ? ಇದು ದೇವ್ರ ಚಿತ್ತ. ದೇವ್ರ ಚಿತ್ತ ಅನುಸಾರವಾಗಿ ಇವತ್ತು ನಾವು ಜೀವಿಸಲಿಕ್ಕೆ ನಿಜವಾಗ್ಲೂ ನಾವು ಏನ್ ಮಾಡ್ಬೇಕಾಗ್ಯದ ಏನಂತ? ನಾನು ಎಫೆಸದಲ್ಲಿ ಮೆಗ್ಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮನುಷ್ಯನ ಅಭಿಪ್ರಾಯದಿಂದ ಆದರೆ ನನಗೇನು ಪ್ರಯೋಜನ ಅಂತ ಅಲ್ಲ. ಇವತ್ತ ಒಬ್ಬ ಸೇವಕ ಕೆಲವು ಪ್ರಾಣಿಗಳ ಸಂಕಟ, ಕೆಲವು ಮಗ್ಗಗಳ ಸಂಕಟ ಯುದ್ಧ ಮಾಡ್ತಾನ ಅಂತಂದ್ರ ನಿಜವಾಗಲು ಎದ್ರ ಕಡೆ ಯುದ್ಧ ಮಾಡಿರ್ಬೇಕು ಅಲ್ಲ. ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯ್ತೇವಲ್ಲ, ಮೋಸ ಹೋಗಬೇಡಿರಿ ಅಲ್ಲ.
ಈ ಲೋಕ ಬರೀ ಬದುಕದೇ ಇಲ್ಲ, ಒಂದಿನ ಸಾವು ಖಂಡಿತವಾಗ್ಯದ. ಪ್ರತಿಯೊಬ್ಬರು ಸಾಯ್ಬೇಕಾಗ್ಯದ. ಸತ್ತಿನ ಮೇಲೆ ಎಲ್ಲಿಗೆ ಹೋಯ್ತಾನ, ಎಲ್ಲಿ ಇರ್ತಾನ, ಹ್ಯಾಂಗ ಇರ್ತಾನ? ಈ ಲೋಕದಾಗ ಒಂದಿನ ಕುಟುಂಬ ಸಹಿತವಾಗಿ ನಾವು ಎಲ್ಲರೂ ಕಲ್ತಿದ್ರೆ ನಮ್ಗೆ ಎಷ್ಟು ಆನಂದ ಅದ, ಸಂತೋಷ ಅದ. ಕಷ್ಟಗಳು ಏಸೋವ, ಲೆಕ್ಕ ಇಲ್ಲಷ್ಟು ಸಮಸ್ಯೆಗಳವ, ಇಲ್ಲಮ್ಮದಿಲ್ಲ. ಕಡೆಗೆ ಒಬ್ಬರಿಗೊಬ್ಬರು ನೋಡ್ಕೊಂಡ್ರೆ ಎಷ್ಟು ಆನಂದ, ಎಷ್ಟು ಸಂತೋಷ. ಬೇಗ ನಾವು ಎಷ್ಟು ಬಿ ಕಷ್ಟ ಮಾಡ್ಲಿ, ಎಷ್ಟು ಬಿ ಕೆಲಸ ಮಾಡ್ಲಿ, ಎಷ್ಟು ಬಿ ಜೀವ ಹೈರಾಣ ಆಗ್ಲಿ, ಹೊತ್ತು ನಾವು ಒಬ್ಬರಿಗೊಬ್ಬರು ನಾವು ಎಲ್ಲರೂ ಮಕ್ಕಳು ಮನೆಗಳು ಕಲ್ತ್ ಕಸಿ ಅಲ್ಲ ಕುಂತೇವಂತ ನಮ್ಗೆ ಎಷ್ಟು ಆನಂದ ಆಯ್ತದ. ನಿಜವಾಗ್ಲು ಈ ಲೋಕ ಬಿಟ್ಟು ಹೋಗಿದ ಮೇಲೆ ಒಂದಿನ ಈ ಲೋಕ ಬಿಡಬೇಕಾಗ್ಯದ. ಒಂದಿನ ಸಾವು ಖಂಡಿತವಾಗಿದೆ ಎಲ್ಲರಿಗೆ ಅಲ್ಲ. ಹೇಳುವುದಿಲ್ಲ ಅಂತ ಹೇಳಿ ಯಾರಾದ್ರೂ ಅನ್ಕೋತಾರೋ ಅವ್ರಿಗೆ ಮಾತ್ರ ಇದು ಮಾರಿ ಆಯ್ತದ. ಉಣ್ತಾರ, ಕುಡಿತಾರ, ಅದೇ ರೀತಿಯಾಗಿ ಜೀವಿಸ್ತಾರ. ಅದು ಶಾಶ್ವತವಾಗಿದ್ದಲ್ಲ. ಮರಣ ಹೊಂದಿನ ಮೇಲೆ ತಿರುಗಿ ಇನ್ನೊಂದು ಸ್ಥಳಕ್ಕೆ ನಾವು ಹೋಗ್ಬೇಕು. ಆ ಸ್ಥಳದಲ್ಲಿ ನಾವು ಎಲ್ಲರೂ ಕಲ್ತು ಜೀವಿಸ್ಬೇಕು. ಇದು ದೇವರ ಸಂಕಲ್ಪ. ಈ ದೇವರ ಸಂಕಲ್ಪದಲ್ಲಿ ಒಂದ್ ವೇಳೆ ನಾವು ಎಲ್ಲರೂ ಸಹಕಾರಿಯಾಗಿದ್ದೇವೆ ಅಂದ್ರ, ಎಲ್ಲರೂ ಅಧೀನವಾಗಿದ್ದೇವೆ ಅಂದ್ರ, ಆ ದೇವರ ರಾಜ್ಯದಾಗ ನಾವ್ ಏನ್ ಮಾಡ್ತೇವೆ ಅಂದ್ರ ದೇವರಿಗೆ ಮಹಿಮೆ ಪಡಿಸ್ಲಕ್ಕ ಸಾಧ್ಯ. ಈಗ ನಾವ್ ಏನ್ ಮಾಡೋದು? ಬರೀ ಈ ಲೋಕದ ಜ್ಞಾನನೇ ಹೊಂದ್ಕೊಂಬರೇ. ಈ ಲೋಕದ ಜ್ಞಾನ ನಮಗ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಲ. ಅದಕ್ಕೆ ಪರಲೋಕ ರಾಜ್ಯದ ಸುವಾರ್ತೆದ ಇದು ಸತ್ಯವೇದ ಅದ. ಇದು ಯಾರಾದ್ರೂ ನಂಬಲತ್ತರೋ, ಯಾರಾದ್ರೂ ಕೈದಾಗ ಹಿಡಿಲತ್ತರೋ, ಅವ್ರು ಯಾರೇ ಧರ್ಮದವ್ರಿರ್ಲಿ, ಯಾವುದೇ ಪದವಿ ಇರಲಿ, ಅವ್ರ ಪದವಿ ಮಾರ್ತ ಹೋಗ್ಲತ್ತಾರ. ಈ ಪದವಿ ಬೇಡಪ್ಪ, ಈ ಲೋಕ ನನಗೆ ಬೇಡಪ್ಪ, ಸಾಕು ನನಗೆ ಸತ್ಯವೇದ ಸಿಕ್ಕದ, ಧರ್ಮಶಾಸ್ತ್ರ ಸಿಕ್ಕದ, ಅದ್ರ ಪ್ರಕಾರವಾಗಿ ನಾನು ನಡ್ಕೊಂಡು ನನ್ನ ದೇವರಿಗೆ ನಾನು ಒಳ್ಳೆ ಮಗನಾಗಿ ಜೀವಿಸ್ತೇನೆ. ಒಂದು ದಿವಸ ಈ ಲೋಕ ನಾ ಬಿಟ್ಟಿನಾಗ, ಒಂದಿನ ನಾ ಸತ್ತಿನಾಗ ಇನ್ನೊಂದು ಸಲ ನಾ ಹೇಳ್ಬೇಕಾಗಿದ, ನಾ ಎಲ್ಲಿಗೆ ಹೋಗ್ಬೇಕಂತಂದ್ರ ಒಂದು ಪರಲೋಕದ ಒಂದು ನರಕ ಅದ. ಅವ್ ಎರಡು ಜಾಗದಾಗ ಯಾವುದೋ ಒಂದು ಜಾಗದಾಗ ನಾ ಹೋಗ್ಬೇಕಾಗ್ಯದ. ಸುಖ ಎಲ್ಲದ ಅದನ್ನ ನೋಡ್ಕೊತಿ ಅನ್ನೋದರ. ಕೆಲವು ಜನ ಧರ್ಮಶಾಸ್ತ್ರ ಹೇಳ್ಕೊಂಡೇನಂದ್ರ ಪರಲೋಕ ರಾಜ್ಯಕ್ಕೆ ಏನಂತ ಸೇರ್ಲಕ್ಕೆ ಇಷ್ಟಪಡ್ತಾರ. ಇನ್ನ ಕೆಲವು ಜನರೇ ಅಂದ್ರ ಅಜ್ಞಾನಿಗಳು. ಯಾರೀ ಅಜ್ಞಾನಿಗಳು ಏನ್ ಮಾಡ್ತಾರತ್ತ? ಅಜ್ಞಾನಿಗಳು ಏನ್ ಮಾಡ್ತಾರಂದ್ರ ನಿಜವಾಗ್ಲು ಜಲಪ್ರಳಯ ಬಂದು ಅವ್ರ ಮನೆಗೆ ಹೋಗಿ ಅವರಿಗೆ ಮುಳುಗಿಸೋ ತನಕ ಅವ್ರಿಗೆ ಏನಂತಂದ್ರ ಜಲಪ್ರಳಯ ಏನೋ ಗೊತ್ತಾಗಲ್ಲಂತ ಅಲ್ಲ. ಅಜ್ಞಾನಿಗಳು ಉಂಬೋದು, ಕುಡಿಯೋದು, ಮಜಾ ಮಾಡುದು ಅವ್ರ ಜೀವಿತ. ಜಲಪ್ರಳಯ ಬಂದು ಅವರಿಗೆ ಸಂಪೂರ್ಣವಾಗಿ ಮುಳುಗಿಸಿ ನಾಶ ಮಾಡುವಾಗ ಅವ್ರಿಗೆ ನೆನಪು ಬರ್ತಂತ. ಅವಾಗ ದೇವ್ರಿಗೆ ಅಂತಂದ್ರೆ ದೇವ್ರು ಅವಾಗ ಎಲ್ಲಿಂದ ಸಿಗ್ತಾರ? ಸಮಯ ಹೊಂಟೋಯ್ತದ. ಅದಕ್ಕೆ ನಾವು ಸಮಯದಿನಾಗೆ ನಮಗ್ ನಾವು ಕಾಪಾಡ್ಕೊಳಕ, ನಮಗ್ ನಾವು ಸರಿಪಡಿಸ್ಕೊಳಕ ನಾವು ಇಷ್ಟಪಡಲಿ. ನಿಜವಾಗ್ಲು ವಿಮೋಚನೆ ಕಾಣದಾಗ ನಾವು ನೋಡ್ಬೇಕಾದ್ರ ಲಕ್ಷದ ಗಂಟೆ ಜನರಿಗೆ ದೇವ್ರ ಅಂದ್ರೆ ಐಗುಪ್ತ ದೇಶದ ಹೊರಗೆ ಬಂದಿನಾಗ ಅವ್ರು ಉಟ್ಟಂತ ಅರ್ಬಿಗಳ ಮೇಲೆ, ಅವ್ರು ಹೈಕೊಂಡಿರ್ತಕ್ಕಂಥ ಚಪ್ಪಲಿಗಳ ಮೇಲೆ ಹೊರಗೆ ಬಂದಾರ. ಅವ್ರ ಮೈ ಮೇಲಿನ ಅರ್ಬಿ ಮಾಸಿಲ್ಲ ಅಂತ, ಅವ್ರ ಮೈ ಮೇಲಿನ ಅರ್ಬಿ ಹರಿದಿಲ್ಲ ಅಂತ. ಯಾಕಂಗ ಅಲ್ಲ, ಅವ್ರ ಮೈ ಮೇಲಿನ ಅರ್ಬಿ ಹಂಗವಂತ ಹೊಸ ಅರ್ಬಿ ಹ್ಯಾಂಗ್ ತಂದ್ರು ಹಂಗೆ ಅದ್ಭುತ ಅಲ್ಲ. ಯಾಕಂದ್ರೆ ನಂಬಿನವ್ರಿಗೆ ಈ ಅದ್ಭುತಗಳು ಜರುಗ್ತಾವ, ನಮ್ಮಲ್ಲರಿಗೆ ಏನ್ ಬಿಲ್ಲ. ಈಗ ನೋಡ್ರಿ ಅನೇಕರು ಜನರ ಅಲಮಾರಿಗಳ್ದಾಗ, ಸಂದುಗಳ್ದಾಗ, ಸೂಟ್ ಕೇಸ್ದಾಗ ನೋಡ್ರಿ ಅರ್ಬಿಗಳೇ ಅರ್ಬಿಗಳವ. ಇರ್ಲಕ್ಕಾಗಿ ಅರ್ಬಿ ತರ್ತಾರೆ ಕರ್ಗೆ, ಅರ್ಬಿ ಮೇಲೆ ಅರ್ಬಿ ದುಕಾನ್ ಹಚ್ಚಿನಪ್ಲೆ ಮನೆಗೆ ಜಮಾ ಮಾಡ್ತಾರೆ ಕರ್ಗೆ. ವಿಧೇಯತೆ ಇಲ್ಲ, ತಗ್ಗಿಸ್ಕೊಂಬದಿಲ್ಲ. ಇಲ್ಲರಿಗೆ ನಾವು ತೆಗೆದು ಕೊಡರಿ ಅಂತ ಹೇಗಿಸಿ ಇದು ಮನಸ್ಸು ಒಪ್ಪಲ್ಲ. ಇದು ಮನುಷ್ಯನ ಆಸೆ ಕೇಳಿಸೋದಲ್ಲ. ಇದೇ ಈ ದುಷ್ಟತನ ದೇವ್ರು ನೋಡ್ತಾರ. ಅರ್ಬಿ ತಂದು ನಾವು ಉಟ್ಕೊಂಡ್ರು ನಾವು ಸೌಂದರ್ಯ ಅಲ್ಲ, ಆಶೀರ್ವಾದದಲ್ಲ. ಇದ್ದಿನ ಅರ್ಬಿ ಬೇರೆ ಇಲ್ಲರಿಗೆ ನಾವು ದಾನ ಮಾಡೋದು. ಆ ಅರ್ಬಿ ತರದ್ಮೇಲೆ ಅದೇ ದುಡ್ಡು ಅನಾಥರಿಗೆ, ವಿಧವಿಗಳಿಗೆ, ಕುಂಟರಿಗೆ ದಾನ ಮಾಡೋದು. ಇದು ಬಹಳ ಅವಸರವಾಗಿದೆ. ದೇವ್ರು ನಮಗೆ ಗೊತ್ತು ಹೆಚ್ಚಾಗಿ ಕೊಡ್ತಾರೆ. ಏನ್ ಕೊಡತ್ತಿಲ್ಲ, ಹೆಚ್ಚಾಗಿ ಕೊಡ್ತಾರೆ. ಯಾಕೆ ಕೊಡ್ತಾರೆ ಗೊತ್ತದ? ನೀವು ಕದ್ದು ನೀವು ಮುಚ್ಚಿ ಈ ಕಡೆ ಕೊಡತ್ತಿಲ್ಲ. ನಿಮಗ್ ಪರೀಕ್ಷಾ ಜರುಗತ್ತದ.
ಇವ್ರಿನ ಕೊಟ್ಟರೆ ಇವ್ರಿಗೆ ಏನು ಮಾಡ್ತಾರ, ಇನ್ನ ಕೊಡ್ತೆ ಇನ್ನ ಏನು ಮಾಡ್ತಾರ, ಇನ್ನ ಕೊಡ್ತೆ ಏನು ಮಾಡ್ತಾರ. ಇದು ಪರೀಕ್ಷೆದಾಗ ಏನಂತಾರ, ನಾವು ಪ್ರತಿ ವರ್ಷಗಳನ್ನ ನಾವು ಫೇಲ್ ಆಗ್ಕೋತಾ ಹೋಗ್ಲತ್ತಿದ್ದೆವು. ಒಂದಿನ ದಡಲ್ಲಂತ ನಮ್ಮ ಪ್ರಾಣ ಹೊಂಟಿದ್ದದ. ಆ ದಿನದಲ್ಲಿ ನಾವು ಏನು ಹೇಳ್ತೀವಿ ಅದು ದೇವ್ರ ಲೆಕ್ಕ ಹಾಕಿ ಹೇಳ್ತಾರ. ಸಣ್ಣವರು ದೊಡ್ಡವರು ಯಾರಿಲ್ಲ, ಎಲ್ಲರಿಗೂ ಖಂಡಿತವಾಗಿ ಲೆಕ್ಕ ಕೊಡ್ಬೇಕಾಗ್ತದ. ಸಾವುಕಾರ ಇಲ್ಲ, ಗರೀಬಿಲ್ಲ. ಸಾವುಕಾರ ಕೊಟ್ಟಿಲ್ಲ ಅದಕ್ಕೆ ನಾ ಕೊಟ್ಟಿಲ್ಲ ಅಂತೀರಿ. ಅವ್ರ ಸಾವುಕಾರ ಇದ್ರು ಅವರೇ ಕೊಟ್ಟಿಲ್ಲ, ನಾ ಯಾಕೆ ಕೊಡ್ಲಿ ಅಂತೀರಿ? ಯಾರ ಲೆಕ್ಕ ಅವ್ರಿಗದ? ಇವತ್ತು ನಮಗೆ ನಾವು ಕಾಪಾಡ್ಕೋಬೇಕಾದ್ರ ವಿಧವಿಗಳಿಗೆ, ಅನಾಥರಿಗೆ, ಕುಂಟುರಿಗೆ, ದಿಕ್ಕಿಲ್ಲದವ್ರಿಗೆ ನಮ್ಮ ಸಂಪದ ನಮ್ಗೆ ದೇವ್ರ ಎಷ್ಟಾದ್ರೂ ನಮ್ಗೆ ಕೊಡಂದ್ರು ಅದ್ರಾಗಿಂದೆ ಆಗಿನಷ್ಟು ಮಟ್ಟಿಗೆ 10 ಭಾಗ ಕೊಡ್ಬೇಕು. ಆಗಿನಷ್ಟು ಮಟ್ಟಿಗೆ ನಾವು ದಾನ ಧರ್ಮ ಮಾಡ್ಬೇಕು. ಆಗಿನಷ್ಟು ಮಟ್ಟಿಗೆ ದೇವರಿಗೆ ಮೆಚ್ಚಿ ಆಗಿರ್ತಕ್ಕಂಥ ನಾವು ಕೆಲಸ ಮಾಡ್ಬೇಕು. ಅದೇ ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡಿ ಎಂಬ ಮಾತು ಅದೇ ಅದ. ಇವತ್ತು ನಾವು ನಿಜವಾಗ್ಲು ನಮಗೆ ನಾವು ದಿನನಿತ್ಯ ಏನ್ ಮಾಡ್ತೇವೆ ಅಂದ್ರೆ ನಾವು ಮುಚ್ಚಿಟ್ಕೊಂಡು ನಮಗೆ ನಾವು ಶಪಿಸ್ಕೊತೇವೆ. ಏನ್ ಮಾಡ್ಕೊಳ್ತೀವಿ? ನಮಗೆ ನಾವು ಶಪಿಸ್ಕೊಳತಿದ್ದೇವೆ, ಮತ್ತೇನಿಲ್ಲ. ನಮಗೆ ನಾವು ಆಶೀರ್ವಾದಿಸಲ್ಪಡ್ಬೇಕಾದ್ರೆ ನಾವು ದೇವ್ರಿಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಆಶೀರ್ವಾದಿಸಲ್ಪಡ್ತೀವಿ. ನಮ್ಮ ಮಕ್ಕಳು ಆಶೀರ್ವಾದಿಸಲ್ಪಡ್ತಾರ. ಆವಾಗ ನಾವು ದೇವರಿಗೆ ಒಳ್ಳೆ ಮಕ್ಕಳಾಗಿ ಜೀವಿಸತಕ್ಕಂಥ ಸಾಧ್ಯದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ನಾವು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಕಾಣಮಚ್ಚಾರಿ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಈ ದಿನದಲ್ಲಿ ಸ್ವಾಮಿ ಅಯ್ಯ, ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈಗ ಪ್ರಭು ಮತ್ತಯ್ಯ 6ನೇ ಅಧ್ಯಾಯ 31ನೇ ವಚನ ಮೊದಲುಕೊಂಡು ಸ್ವಾಮಿ ಅಯ್ಯ, ಆದಿ ಕಾಂಡದಲ್ಲಿ ಸ್ವಾಮಿ, ಈ ಮೋಚನ ಕಾಂಡದಲ್ಲಿ ಈಗ ಪ್ರಭಾ ಕೌರಂತದಲ್ಲಿ ನೀವು ಮಾತಾಡಿರಿ ಪ್ರಭಾ. ಅವೆಲ್ಲ ಮಾತುಗಳು ಸ್ವಾಮಿ ದೈವ ಸೇವಕರು ಕೇವಲ ಪ್ರಭಾ ಮನುಷ್ಯರ ರಕ್ಷಣೆಗಾಗಿ, ಮನುಷ್ಯರ ಕ್ಷಮಾಪಣೆಗಾಗಿ, ಮನುಷ್ಯರ ಪ್ರಭಾವದು ಅಯ್ಯ ಭದ್ರತೆಗಾಗಿ ಪ್ರಭಾ ನೀವು ಮಾತಾಡಿರುವಾಗ ಆ ಭದ್ರತೆಯಲ್ಲಿ ಸ್ವಾಮಿ ನಾವು ಇರ್ಲಿಕ್ಕೆ, ನಮ್ಮೆಲ್ಲರಿಗೂ ಸ್ವಾಮಿ ಈ ವಾಕ್ಯದ ನಿಮಿತ್ತವಾಗಿ ರಕ್ಷಿಸಲ್ಪಡ್ಕೊಳ್ಳಕ್ಕೆ ಪ್ರಭಾ, ನಿಮ್ಮ ರಾಜ್ಯದಲ್ಲಿ ಪ್ರವೇಶವಾಗಲಿಕ್ಕೆ ಪ್ರಭಾ ನಾವು ಸಿದ್ಧವಾಗಿರುವ ಆಲೋಚನೆಗಳು, ತೀರ್ಮಾನ ತೆಗೆದುಕೊಂಡು ಅಯ್ಯ ಜೀವಿಸಲಿಕ್ಕೆ ಕರ್ತನೆ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ ಎಲ್ಲರಿಗೂ ನೀವು ಆಶೀರ್ವಾದ ಮಾಡ್ತೀರಿ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ತಿರುಗಿ ನಾವು